ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಯಾವೆಲ್ಲ ಇವೆಂಟ್ಗಳಿದಾವೆ, ಎಷ್ಟರ ಮಟ್ಟಿಗೆ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ತಿಳ್ಕೊಳ್ಳೋಣ. ಹಾಗೆ ಈಗಾಗಲೇ ನಾನು ಇಂದಿನ ಹಲವು ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ಏನಾದರೂ ಅಪ್ಡೇಟ್ಗಳಿದ್ರೆ ಅಲ್ಲಿ ಕೊಡ್ತೀವಿ. ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ನ ಲಿಂಕ್ ಹಾಗೂ ವಾಟ್ಸ್ಆಪ್ ನ ಲಿಂಕ್ ಕೂಡ ಇದೆ. ಇಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂತಂದ್ರೆ ಜಾಯ್ನ್ ಆಗಿ. ಇನ್ ಕೇಸ್ ಏನಾದರೂ ಯೂಟ್ಯೂಬ್ ಅಲ್ಲಿ ಸಮಸ್ಯೆಗಳಾದ್ರೆ ಅಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀವಿ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 ಡೇಸ್ ಅಲ್ಲಿ ನೋಡಬಹುದು 2% ಅಥವಾ 521 ಪಾಯಿಂಟ್ಸ್ ಡೌನ್ ಇದೆ. ಬಟ್ ಇದು 2 ಡೇಸ್ ಪರ್ಫಾರ್ಮೆನ್ಸ್ ಅಲ್ಲ, ಜಸ್ಟ್ 4 ಡೇಸ್ ಪರ್ಫಾರ್ಮೆನ್ಸ್. ಯಾಕಂದ್ರೆ ಕಳೆದ ವಾರ ಒಂದು ದಿನ ನಮ್ಮ ಮಾರ್ಕೆಟ್ ಕ್ಲೋಸ್ ಇತ್ತು. ಬಟ್ ಇಲ್ಲಿ 5 ಡೇಸ್ ಚಾರ್ಟ್ ಓಪನ್ ಆಗಿದೆ. ಆಕ್ಚುಲಿ ಕಳೆದ ವಾರ 4 ಡೇಸ್ ಅಷ್ಟೇ ಓಪನ್ ಇದ್ದು. ಗಣೇಶ ಚತುರ್ಥಿ ಪ್ರಯುಕ್ತ ಬುಧವಾರ ಮಾರ್ಕೆಟ್ ರಜೆ ಇತ್ತು. ಒಟ್ಟಿನಲ್ಲಿ ಡೌನ್ ಟ್ರೆಂಡ್ ಇದೆ, ಪಾಸಿಟಿವ್ ಏನಿಲ್ಲ. ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲೇ ಇದೆ ನೋಡಬಹುದು. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರಲ್ಲೂ ಕೂಡ 1800 ಪಾಯಿಂಟ್ಸ್ 2.21% ಡೌನ್ ಫಾಲ್ ಇದೆ. ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಖಂಡಿತ ಡೌನ್ ಟ್ರೆಂಡ್ ಅಲ್ಲಿ ಇದೆ ನಮ್ಮ ಮಾರ್ಕೆಟ್ ನೋಡಬಹುದು. ಇನ್ನು ನಮ್ಮ ಮಾರ್ಕೆಟ್ ಅಂತೂ ಡೌನ್ ಅಲ್ಲಿ ಇದೆ. ಬಟ್ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ನೋಡೋಣ. ಶುಕ್ರವಾರದ ಸೆಷನ್ ಅಲ್ಲಿ 92 ಪಾಯಿಂಟ್ಸ್ 0.2% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 60 ಪಾಯಿಂಟ್ಸ್ 0.13% ಡೌನ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಮಧ್ಯೆ ಚೆನ್ನಾಗಿ ಡೌನ್ ಆಗಿತ್ತು, ನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಡೌ ಜೋನ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರ. ನಂತರ ನಾಸ್ಟಾಕ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ. 149 ಪಾಯಿಂಟ್ಸ್ 1.15% ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಡೌನ್ ಇಂದ ಒಳ್ಳೆ ರಿಕವರಿಯನ್ನ ಮಾಡಿದೆ. ಬಟ್ ಕೊನೆ ದಿನದ ಡೌನ್ ಪರ್ಫಾರ್ಮೆನ್ಸ್ ಏನಿತ್ತು ಅಂದ್ರೆ ಶುಕ್ರವಾರ ಬಂದಂತದ್ದು ಅದು ಫ್ಲಾಟಿಶ್ ಮಾಡಿದೆ ಅಂತಾನೆ ಹೇಳ್ಬೋದು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ. ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಳೆದ ವಾರ. ನಮ್ಮ ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಳೆದ ವಾರ. ಇನ್ನು ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಈ ವಾರ ಯಾವ್ದಾದ್ರು ರಜೆ ಇದೆಯಾ ಅಂತ ನೋಡೋದಾದ್ರೆ ಯಾವುದೇ ರಜೆ ಇಲ್ಲ ನೋಡಬಹುದು. 27 ಆಗಸ್ಟ್ ಗಣೇಶ ಚತುರ್ಥಿ ಆದ್ಮೇಲೆ ಇನ್ನ 2 ಅಕ್ಟೋಬರ್ ವರೆಗೂ ಯಾವುದೇ ರೀತಿಯ ರಜೆ ಇಲ್ಲ. ಸೆಪ್ಟೆಂಬರ್ ಮಂತ್ ಪೂರ್ತಿ ಮಾರ್ಕೆಟ್ ಓಪನ್ ಇರುತ್ತೆ, ಯಾವುದೇ ರಜೆ ಇರೋದಿಲ್ಲ. ನಂತರ ಇವೆಂಟ್ ಯಾವ್ದಾವ್ದಿದೆ ಅಂತ ನೋಡಿದ್ರೆ ಮೊದಲಿಗೆ ಶಾಂಘೈ ಕೋಆಪರೇಷನ್ ಮೀಟ್ ಇದೆ ಚೈನಾದಲ್ಲಿ. ನರೇಂದ್ರ ಮೋದಿ ಅವರು ಈಗಾಗಲೇ ಚೈನಾಗೆ ಹೋಗಿದ್ದಾರೆ. ಈಗಾಗಲೇ ಮೀಟಿಂಗ್ ಗಳು ಕೂಡ ಸ್ಟಾರ್ಟ್ ಆಗಿದೆ. ಜೊತೆಗೆ ಇವತ್ತು ಕ್ಸಿ ಜಿನ್ಪಿಂಗ್, ಪುಟಿನ್ ಹಾಗೂ ನರೇಂದ್ರ ಮೋದಿ ಅವರ ಮೀಟಿಂಗ್ ಕೂಡ ಇದೆ. ಅದರಲ್ಲಿ ಏನೆಲ್ಲ ಔಟ್ಕಮ್ ಬರುತ್ತೆ ಖಂಡಿತ ಅದು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿನೇ ಇದೆ. ಈಗಾಗಲೇ ಬೈಲ್ಯಾಟ್ರಲ್ ಮೀಟ್ ಕೂಡ ಕನ್ಕ್ಲೂಡ್ ಆಗಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತಾ ಇದಾವೆ ಕ್ಸಿ ಜಿನ್ಪಿಂಗ್ ಜೊತೆ. ನೋಡೋಣ ಇನ್ನು ಏನೆಲ್ಲ ಸುದ್ದಿಗಳು ಬರ್ತವೆ ಅಂತ. ಜೊತೆಗೆ 3 ದಿಗ್ಗಜರ ಭೇಟಿ ನಂತರ ಏನೆಲ್ಲ ಸುದ್ದಿಗಳು ಬರ್ತವೆ, ಖಂಡಿತ ಅವುಗಳು ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆಗಳಿರುತ್ತೆ. ಅಲ್ಲಿನ ಔಟ್ಕಮ್ ಏನಿರುತ್ತೆ ಇದರ ಮೇಲೆ ನಾವು ಗಮನ ಇಡಬೇಕಾಗುತ್ತೆ ನೆಕ್ಸ್ಟ್ 3-4 ಡೇಸ್. ಇನ್ನು ನೆಕ್ಸ್ಟ್ ಇವೆಂಟ್ ಗಳ ಕಡೆ ಬರೋದಾದ್ರೆ ಯೂರೋಝೋನ್ ನ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ ನೋಡಬಹುದು. ಸೆಪ್ಟೆಂಬರ್ 2ಕ್ಕೆ 2% ಫೋರ್ಕಾಸ್ಟ್ ಅನ್ನ ಮಾಡಿದ್ದಾರೆ. ಎಷ್ಟು ಬರುತ್ತೆ ನೋಡ್ಬೇಕಾಗುತ್ತೆ. ಆಲ್ಮೋಸ್ಟ್ 2% ರೇಂಜ್ ಅಲ್ಲೇ ನೋಡ್ಲಿಕ್ಕೆ ಕಾಣ್ತಾ ಇದೆ ಯೂರೋಝೋನ್ ಇನ್ಫ್ಲೇಷನ್. ಈ ಕಡೆ ಕೂಡ ಗಮನ ಕೊಡಬಹುದು. ಸೆಪ್ಟೆಂಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಯೂರೋಝೋನ್ ನ ಇನ್ಫ್ಲೇಷನ್ ಡೇಟಾ. ನಂತರ ನಮ್ಮ GDP ಡೇಟಾ ರಿಲೀಸ್ ಆಗಿದೆ ಮೊನ್ನೆ ಶುಕ್ರವಾರ. ಅದರಲ್ಲೂ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಸ್ಟಿಮೇಟ್ಸ್ ಏನಿತ್ತು 6.6%, ಅದಕ್ಕಿಂತ ಜಾಸ್ತಿನೇ ಬಂದಿದೆ ನೋಡಬಹುದು. 7.8% ಬಂದಿದೆ. ಅಂದ್ರೆ ಎಸ್ಟಿಮೇಟ್ ಗಿಂತ 1.2% ಜಾಸ್ತಿ ಬಂದಿದೆ. ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ ನಾಳೆ. ಎಸ್ಪೆಷಲಿ ನಾಳೆ ಇದಕ್ಕಾಗಿ ನಮ್ಮ ಮಾರ್ಕೆಟ್ ಫೋಕಸ್ ಅಲ್ಲಿ ಇರುತ್ತೆ. ಇದಕ್ಕೆ ಮಾರ್ಕೆಟ್ ಥಮ್ಸ್ ಅಪ್ ಕೊಡುತ್ತಾ ಅಥವಾ ಡೌನ್ ಕೊಡುತ್ತಾ ನೋಡ್ಬೇಕಾಗುತ್ತೆ. ಡೇಟಾ ಅಂತೂ ತುಂಬಾ ಚೆನ್ನಾಗಿದೆ. ಯಾರ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ ಈ ರೀತಿಯಾಗಿ ಇರುತ್ತೆ ಅಂತ. ಎಲ್ಲರ ಎಕ್ಸ್ಪೆಕ್ಟೇಷನ್ ಅನ್ನ ತಲೆ ಕೆಳಗು ಮಾಡಿದೆ. ಹಾಗಾಗಿ ಸರ್ಪ್ರೈಸಿಂಗ್ ಡೇಟಾ ಅಂತಾನೆ ಹೇಳ್ಬೋದು GDP ಡೇಟಾ ನೋಡಿದ್ರೆ. ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ. ಗಿಫ್ಟ್ ನಿಫ್ಟಿಯಲ್ಲಿ ಶುಕ್ರವಾರ ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ. ಅಲ್ಲಿ ರಿಯಾಕ್ಷನ್ ಇಲ್ಲ ಅಂದ್ರೂ ಕೂಡ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಖಂಡಿತ ರಿಯಾಕ್ಷನ್ ಇರುತ್ತೆ. ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ನೋಡ್ಬೇಕಾಗುತ್ತೆ ನಾಳೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ರಷ್ಯಾ ಯುಕ್ರೇನ್ ಶಾಂತಿ ಮಾತುಕತೆಗಳ ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳು ಕಳೆದ 2 ವಾರದಿಂದ ಬರ್ತಾ ಇದ್ವು. ಈಗ ಆ ಮಾತುಕತೆಗಳ ಬಗೆಗಿನ ಸುದ್ದಿ ಕಡಿಮೆ ಆಗ್ತಾ ಇದೆ. ಜೊತೆಗೆ ಕೆಲವೊಂದು ಡೌಟ್ ಗಳನ್ನು ಕೂಡ ಕ್ರಿಯೇಟ್ ಮಾಡ್ತಿದೆ ಈ ಮಾತುಕತೆಗಳ ಬಗ್ಗೆ ನೋಡಬಹುದು. ವಿಲ್ ಯುಕ್ರೇನ್ ಪೀಸ್ ಟಾಕ್ಸ್ ಕೊಲಾಪ್ಸ್ ಆಫ್ಟರ್ ರಷ್ಯಾ ಸೆಕೆಂಡ್ ಬಿಗ್ಗೆಸ್ಟ್ ಏರ್ ಅಸಾಲ್ಟ್. ರಷ್ಯಾ ದೊಡ್ಡ ಮಟ್ಟದ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ ಯುಕ್ರೇನ್ ಮೇಲೆ. ಹಾಗೆ ಯುಕ್ರೇನ್ ಕೂಡ ರಷ್ಯಾದ ಎನರ್ಜಿ ಫೆಸಿಲಿಟೀಸ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಹಾಗಾಗಿ ಮಾತುಕತೆಗಳಾಗುತ್ತಾ ಅನ್ನೋದ್ರ ಬಗ್ಗೆ ಡೌಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ ಈಗ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ 1-on-1 ಟಾಕ್ಸ್ ಏನಿತ್ತು ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಈಗ. ಇಲ್ಲಿಂದ ಯಾವ ರೀತಿಯ ಸುದ್ದಿಗಳು ಬರ್ತವೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಅಂತ್ಯ ಸಿಗುತ್ತಾ ಇಲ್ವಾ ಅನ್ನೋದರ ಬಗ್ಗೆ.
ನೆಕ್ಸ್ಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಲಾಸ್ಟ್ ಡೇ ಆಫ್ ಆಗಸ್ಟ್ 1ನೇ ತಾರೀಕಿಂದ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ. ಹಲವು ಕಂಪನಿಗಳು ಡೇಟಾ ರಿಲೀಸ್ ಮಾಡ್ತವೆ. ಆಟೋ ಕಂಪನೀಸ್ ಕೂಡ ಹಾಗೆ ಬೇರೆ ಬೇರೆ ಕಂಪನೀಸ್ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡ್ತವೆ. ಅವುಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಆಟೋ ಸೇಲ್ಸ್ ಡೇಟಾ ಕೂಡ ಫೋಕಸ್ ಅಲ್ಲಿರುತ್ತೆ. ಇತ್ತೀಚೆಗೆ ಕೆಲವೊಂದು ಅನೌನ್ಸ್ಮೆಂಟ್ ಗಳು ಕೂಡ ಬಂದಿದ್ದಾವೆ GST ಗೆ ಸಂಬಂಧಪಟ್ಟಂತೆ. ಜೊತೆಗೆ ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿದೆ. ಗೌರಿ ಗಣೇಶದಲ್ಲಿ ಯಾವ ರೀತಿಯ ಸೇಲ್ಸ್ ಆಗಿದೆ ಅನ್ನೋದನ್ನು ಕೂಡ ನಾವು ವಾಚ್ ಮಾಡಬಹುದಾಗುತ್ತೆ. ಹಾಗಾಗಿ ಆಟೋ ಸ್ಟಾಕ್ಸ್ ಫೋಕಸ್ ಅಲ್ಲಿರುತ್ತವೆ. ಈ ವಾರ ಪೂರ್ತಿ ಆಟೋ ಸೇಲ್ಸ್ ಡೇಟಾ ಹೇಗಿರುತ್ತೆ ಅದರ ಮೇಲೆ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಟೋ ಕಂಪನೀಸ್ ಜೊತೆಗೆ ಇತರೆ ಕಂಪನೀಸ್ ಲೈಕ್ ಕಾರ್ಗೋ ಕಂಪನೀಸ್ ಆಗ್ಬೋದು, IEX ತರದ ಕಂಪನೀಸ್ ಆಗ್ಬೋದು, ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡ್ತವೆ. ಇವನ್ ಏಂಜಲ್ ಒನ್ ಇವೆಲ್ಲ ಕಂಪನಿಗಳು ಕೂಡ ಈ ಎಲ್ಲವನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಡೇಟಾ ಇರುತ್ತೆ, ನಂತರ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ FIS DIS ಆಕ್ಟಿವಿಟೀಸ್ ಕಡೆ ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ. ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು FIS 8,312 ಕೋಟಿ ಮೊತ್ತದ ಷೇರುಗಳನ್ನ ಸೇಲ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ DIS 11,487 ಕೋಟಿ ಮೊತ್ತದ ಷೇರುಗಳನ್ನ ಬೈ ಮಾಡಿದ್ದಾರೆ. ಇಲ್ಲಿವರೆಗೂ ಆಗಸ್ಟ್ ಮಂತ್ ಅಲ್ಲಿ ನೋಡಬಹುದು 46,900 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 94,828 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ FIS ಸೆಲ್ ಮಾಡಿದಕ್ಕಿಂತ ಡಬಲ್ DIS ಬೈ ಮಾಡಿದ್ದಾರೆ. ಇನ್ ಕೇಸ್ DIS ಇಂದ ಈ ರೀತಿಯ ಸಪೋರ್ಟ್ ಮಾರ್ಕೆಟ್ಗೆ ಇಲ್ಲ ಅಂದಿದ್ರೆ ಬಹುಶಃ ಮಾರ್ಕೆಟ್ ಅಲ್ಲಿ ಇನ್ನೂ ಒಂದಷ್ಟು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಬಟ್ DIS ಇಂದ ಸ್ಟ್ರಾಂಗ್ ಸಪೋರ್ಟ್ ಬರ್ತಾ ಇದೆ ಮಾರ್ಕೆಟ್ಗೆ. ಹಾಗಾಗಿನೇ ಮಾರ್ಕೆಟ್ ಈಗಲೂ ಕೂಡ ದೊಡ್ಡ ಮಟ್ಟದ ಡೌನ್ ಫಾಲ್ ನಿಂದ ತಪ್ಪಿಸಿಕೊಂಡಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಆಗಸ್ಟ್ ಮುಗಿದಿದೆ. ಸೆಪ್ಟೆಂಬರ್ ಅಲ್ಲಿ ಯಾವ ರೀತಿ ಇರುತ್ತೆ FIS ಕಡೆಗಿಂದ ರಿಯಾಕ್ಷನ್ ಅನ್ನೋದನ್ನ ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ಈ ವಾರ. ಜೊತೆಗೆ GDP ಡೇಟಾ ಬಂದಿದೆ. GDP ಡೇಟಾ ನೋಡಿದ ನಂತರ ಏನಾದ್ರು ಇಂಡಿಯನ್ ಮಾರ್ಕೆಟ್ ಕಡೆ ಗಮನ ಕೊಡ್ತಾರಾ ಇಲ್ವಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಗಿಂದ ರಿಯಾಕ್ಷನ್ ಅಂತ. ನಂತರ ಡಾಲರ್ ವರ್ಸಸ್ ರುಪಿ ಅಂತೂ ವೀಕ್ ಆಗ್ತಾನೆ ಹೋಗ್ತಾ ಇದೆ. ನೋಡಬಹುದು 88 ಅನ್ನ ಕ್ರಾಸ್ ಮಾಡಿದೆ. ಡಾಲರ್ ನೋಡಬಹುದು ಕಳೆದ ವಾರ ಯಾವ ರೀತಿ ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಟ್ಯಾರಿಫ್ ಜಾರಿಯಾದ ನಂತರ ಇನ್ನೂ ಸ್ಟ್ರಾಂಗ್ ಆಗಿದೆ ರುಪಿ ಎದುರುಗಡೆ ಡಾಲರ್ ಎದುರುಗಡೆ ರುಪಿ ವೀಕ್ ಆಗ್ತಾನೆ ಹೋಗ್ತಾ ಇದೆ. ಸೊ ಬಹುಶಃ FIS ಏನಾದ್ರು ಕಮ್ ಬ್ಯಾಕ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಅದು ಒಂದಷ್ಟು ಸಪೋರ್ಟ್ ಮಾಡಬಹುದೇನೋ ರುಪಿಗೆ. ಬಟ್ ಸದ್ಯದ ಮಟ್ಟಿಗೆ ಆ ತರದ ಪ್ರಾಬಬಿಲಿಟಿ ಕಡಿಮೆ ಇದೆ. ನೋಡೋಣ ಈ ವಾರದಲ್ಲಿ ಏನಾದ್ರು ಬದಲಾವಣೆಗಳಾಗುತ್ತಾ ಅಂತ. ರುಪಿ ಕಡೆ ಕೂಡ ವಾಚ್ ಮಾಡಬೇಕಾಗುತ್ತೆ ನಾವು ಈ ವಾರ. ನಂತರ ಕ್ರೂಡ್ ಅಲ್ಲಿ ನಾರ್ಮಲ್ 67-68 ರೇಂಜ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೇಮ್ ರೇಂಜ್ ಅಲ್ಲಿ ಕನ್ಸಾಲಿಡೇಟ್ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ರಷ್ಯಾ ಯುಕ್ರೇನ್ ಶಾಂತಿ ಮಾತುಕತೆಗಳಿಗೆ ನಡೆದ್ರೆ ಅದು ಇನ್ನೂ ಒಂದಷ್ಟು ಡೌನ್ ಫಾಲ್ಗೂ ಕೂಡ ಕಾರಣ ಆಗ್ಬೋದು ಕ್ರೂಡ್ ಅಲ್ಲಿ. ಇನ್ ಕೇಸ್ ಅಲ್ಲಿ ಏನಾದ್ರು ನೆಗೆಟಿವ್ ಸುದ್ದಿಗಳು ಬಂದ್ರೆ ಬಹುಶಃ ಕ್ರೂಡ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗಬಹುದೇನೋ. ಹಾಗಾಗಿ ಈ ವಾರ ಈ ಕಡೆ ಕೂಡ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಕ್ರೂಡ್ ಅಲ್ಲಿ ಅಂತ. ಇನ್ನು ಗೋಲ್ಡ್ ಅಲ್ಲೂ ಕೂಡ ಕಳೆದ ವಾರ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನೀವು ಇಲ್ಲಿ ಚಾರ್ಟ್ ಅನ್ನ ನೋಡಬಹುದು ಯಾವ ರೀತಿ ಕಮ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ. 1 lakh ನ ಕ್ರಾಸ್ ಮಾಡಿತ್ತು ಆಗ್ಲೇ ಕಳೆದ ವಾರ. ಅಂದ್ರೆ ಇಂದಿನ ಭಾನುವಾರ ನೋಡಿದಾಗ 1,02,000 ರೇಂಜ್ ಅಲ್ಲಿ ಇತ್ತು. ಈಗ 6,000 ಅಥವಾ 7,000 ರೇಂಜ್ ಗೂ ಕೂಡ ಅಪ್ ಆಗಿದೆ. ಒಳ್ಳೆ ಪ್ರಮಾಣದಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಕಡೆ ಕೂಡ ಗಮನ ಇಡಬಹುದು. ಈಕ್ವಿಟಿ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಅಬ್ವಿಯಸ್ಲಿ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಬಟ್ ನೋಡೋಣ, ಯಾಕಂದ್ರೆ ಗೋಲ್ಡ್ ಒಂದಷ್ಟು ದಿನ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಅನಂತರ ಕನ್ಸಾಲಿಡೇಟ್ ಆಗುತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಹೂಡಿಕೆ ಮಾಡೋ ಮುಂಚೆ. ವಾಚ್ ಮಾಡಬಹುದು ಗೋಲ್ಡ್ ಅನ್ನು ಕೂಡ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿರುತ್ತವೆ. ಬ್ಲೂ ಗಾರ್ಡ್ ಎಂಟರ್ಟೈನ್ಮೆಂಟ್ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು. 10 ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡ್ತಾ ಇದೆ. 2 ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ನಂತರ ಆಲ್ದರ್ ವೆಂಚರ್ ಬೋನಸ್ ಇಶ್ಯೂ ಇದೆ 2:1 ರೇಷಿಯೋದಲ್ಲಿ. ಅದು ಕೂಡ 2 ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. 1 ಶೇರ್ ಇದ್ರೆ 2 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಈ 2 ಕಂಪನಿಗಳು ಬೋನಸ್ ಹಾಗೂ ಸ್ಪ್ಲಿಟ್ ನ ಕಾರಣಕ್ಕೆ ಸುದ್ದಿಲಿರುತ್ತವೆ. ಇನ್ನೆಲ್ಲ ಕಂಪನೀಸ್ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿರುತ್ತವೆ. ಫೈನಲ್ ಡಿವಿಡೆಂಡ್ ಹಾಗೂ ಇಂಟರಿಮ್ ಡಿವಿಡೆಂಡ್ ಕಾರಣಕ್ಕೆ ಸ್ಟಾಕ್ ಗಳು ಸುದ್ದಿಲಿರುತ್ತವೆ. ಈ ಎಲ್ಲ ಶೇರ್ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಈ ವಾರದಲ್ಲಿ ಅಂತ ನೋಡೋಣ. ಈ ವಾರನಾದ್ರೂ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತಾ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಗಳಿದೆ. ವಾಟ್ಸ್ಆಪ್ ಚಾನಲ್ ಹಾಗೂ ಟೆಲಿಗ್ರಾಮ್ ಚಾನಲ್ದು ಎರಡನ್ನು ಕೂಡ ಫಾಲೋ ಮಾಡಿ ಮಿಸ್ ಮಾಡಿದೆ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.